ಲಕ್ಷ್ಮಿ ಬ್ಯಾಂಕರ್ಸ್ ಅಂಡ್ ಜ್ಯುವೆಲರ್ಸ್ ಮಾಲೀಕನ ಶೂಟೌಟ್ ಪ್ರಕರಣದ ತನಿಖೆ ದಿನೇ ದಿನೇ ಚುರುಕನ್ನ ಪಡ್ಕೊಳ್ತಾ ಇದೆ. 2023 ಅಕ್ಟೋಬರ್ ತಿಂಗಳಲ್ಲಿ ಬ್ಯಾಡರಾಯನಹಳ್ಳಿಯ ವಿನಾಯಕನ ಚಿನ್ನದ ಮಳಿಗೆ ಮಾಲೀಕನ ಮೇಲೆ ಗುಂಡಿನ ದಾಳಿ ಮಾಡಿದಂತಹ ಗ್ಯಾಂಗ್ ಲಕ್ಷ್ಮಿ ಬ್ಯಾಂಕರ್ಸ್ ಜ್ಯುವೆಲರ್ಸ್ ಮಾಲೀಕ ಅಪ್ಪುರಾಮ್ ಅಂತರಾಮ್ ಮೇಲೂ ಕೂಡ ಗುಂಡಿನ ದಾಳಿಯನ್ನ ಮಾಡಿರೋ ಅನುಮಾನವನ್ನ ವ್ಯಕ್ತಪಡಿಸಿ ಕೊಡಿಗೆಹಳ್ಳಿ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಬ್ಯಾಡರಹಳ್ಳಿ ಚಿನ್ನದ ಅಂಗಡಿಗೆ ನುಗ್ಗಿ ಮಾಲೀಕನಿಗೆ ಗುಂಡು ಹೊಡೆದಿದ್ದ ಸಮಯ ಜೊತೆಗೆ ನಿನ್ನೆ ಕೋಡಿಹಳ್ಳಿ ಚಿನ್ನದ ಅಂಗಡಿಗೆ ನುಗ್ಗಿ 4 ಸುತ್ತು ಹಾರಿಸಿರುವಂತಹ ಗುಂಡನ್ನ ಈಗ ಸಮಯ ಒಂದೇ ರೀತಿಯಾಗಿ ಇದೆ ಅಂತ ಪೊಲೀಸರು ತಮ್ಮ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬ್ಯಾಡರಹಳ್ಳಿ ದಾಳಿ ಕೂಡ 4 ಮಂದಿ 2 ಬೈಕ್ಗಳಿಗೆ ಬಂದು ಶೂಟ್ ಮಾಡಿ ಹೋಗಿದ್ರು. ಇನ್ನು ಆ ಗ್ಯಾಂಗ್ ಒಬ್ಬನೇ ಆರೋಪಿ ಬಂಧನ ಆಗಿದೆ. ಇನ್ನು ಕೋಡಿಗೆಹಳ್ಳಿ ಚಿನ್ನದ ಅಂಗಡಿ ಮಾಲೀಕನ ಶೂಟೌಟ್ ಮಾಡಿರುವಂತಹ ಗ್ಯಾಂಗ್ ಕೂಡ 4 ಮಂದಿಯ ತಂಡ ಆಗಿದೆ. ಆದರೆ ಬ್ಯಾಡರಾಯನಹಳ್ಳಿ ಶೂಟೌಟ್ ಮಾಡಿ 1 ಕೆಜಿ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ರು. ಕೋಡಿಗೆಹಳ್ಳಿ ಘಟನೆಯಲ್ಲಿ ದೋಚೋದಿಕ್ಕೆ ಅವಕಾಶ ಕೊಡದೆ ಹೋಗಿದ್ದಕ್ಕೆ ಶೂಟೌಟ್ ಮಾಡಿ ವಿಫಲ ಯತ್ನವನ್ನ ತೋರಿಸಿದ್ದಾರೆ. ಇನ್ನು 2 ಕೃತ್ಯ ಮೇಲ್ನೋಟಕ್ಕೆ ಸಾಮ್ಯತೆಯನ್ನ ಕಂಡು ಬರ್ತಾ ಇರುವಂತಹ ಪೊಲೀಸರಿಗೆ ಬ್ಯಾಡರಹಳ್ಳಿ ರಾಬರಿ ಮಾಡಿದಂತಹ ಈ ಕಳ್ಳರ ಮೇಲೂ ಕೂಡ ಈಗ ಅನುಮಾನವನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ.